ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತಿನ ಡಿಸೈನ್ನ ಸೀರೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಸೀರೆ ಕುಚ್ಚು ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಸುಲಭವಾಗಿ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು. ತುಂಬ ಈಸಿ ಇದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಸೀರೆ ಕುಚ್ಚನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ನಾವೇ ತುಂಬ ಸುಲಭವಾಗಿ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು. ಇವತ್ತು ಮನೆಯಲ್ಲೇ ನಮ್ಮ ಸೀರೆಗಳಿಗೆ ನಾವೇ ಸ್ವತಃ ಸೀರೆ ಕುಚ್ಚನ್ನು ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋದು ಮೊದಲಿಗೆ ಈ ರೀತಿ ಥ್ರೆಡ್ಗಳು ಬೇಕು. ಅಂದರೆ ಸಿಲ್ಕ್ ಥ್ರೆಡ್ಗಳು ಬೇಕು. ಯಾವುದಾದ್ರೂ ಕಂಪ್ನಿದು ಓಕೆ, ಬಟ್ ಚೆನ್ನಾಗಿರೋದನ್ನು ತೊಗೊಳ್ಳಿ. ಸೊ ನಾನಿಲ್ಲಿ ರಾಜ್ ಕಂಪ್ನಿ ತೊಗೊಂಡಿದ್ದೀನಿ. ಸೊ ಈ ಎರಡಕ್ಕೆ ಮ್ಯಾಚ್ ಆಗೋ ರೀತಿ ತಗೊಂಡಿದ್ದೀನಿ. ಸೀರೆಗೆ ಪಲ್ಲು ಮತ್ತು ಬಾಡಿ ಕಲರ್ ಮ್ಯಾಚ್ ಆಗೋ ರೀತಿ ಥ್ರೆಡ್ಡನ್ನು ತಗೊಳ್ಬೇಕು. ಒಂದೇ ಕಲರ್ ಇರುವಂಥ ಸೀರೆಗಳಿಗೆ ಒಂದೇ ಥ್ರೆಡ್ಡು ಸಾಕಾಗುತ್ತೆ. ಜೊತೆಗೆ ಒಂದು ಕಟ್ಟರ್ ಬೇಕು. ಇದನ್ನೆಲ್ಲ ಒಂದ್ಸಲ ತಂದಿಟ್ಕೊಂಡ್ರೆ ಸಾಕು. ಮತ್ತು ಒಂದು ಫ್ಯಾಬ್ರಿಕ್ ಗ್ಲೂ ಬೇಕು. ಅಂದರೆ ಥ್ರೆಡ್ಡನ್ನು ದಾರಗಳ ಅಳ್ದು ಇಟ್ಕೊಂಡು ಸ್ವಲ್ಪ ಗಮ್ ಹಾಕ್ಕೊಳ್ತೀವಲ್ಲ, ಅದಕ್ಕೆ ಫ್ಯಾಬ್ರಿಕ್ ಗ್ಲೂ ಬೇಕು. ಮತ್ತು ಕಟ್ಟೋದಕ್ಕೆ ಜರಿ ಥ್ರೆಡ್ ಬೇಕು. ಸೊ ನಾನಿಲ್ಲಿ ಎರಡು ಥರದ್ದು ಜರಿ ಥ್ರೆಡ್ಡನ್ನು ತೋರಿಸ್ತಾ ಇದ್ದೀನಿ. ಸಿಲ್ವರ್ ಕಲರ್ದು ಮತ್ತು ಗೋಲ್ಡ್ ಕಲರ್ದು. ಇವೆರಡರಲ್ಲಿ ಯಾವುದಾದ್ರೂ ಓಕೆ. ನಾನು ಈ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಸಿಲ್ವರ್ ಕಲರ್ ಥ್ರೆಡ್ನು ಕೂಡ ತಗೊಂಡಿದ್ದೀನಿ, ಜರಿ ಥ್ರೆಡ್ಡನ್ನು ಕಟ್ಟೋದಕ್ಕೆ. ಇಲ್ಲಿ ನಾನು ಒಂದು ಸೂಜಿ ತಗೊಂಡಿದ್ದೀನಿ. ಸೂಜಿ ಆದರೂ ಆಗುತ್ತೆ, ಈ ರೀತಿ ನಿಡಲ್ಲಾದರೂ ಆಗುತ್ತೆ. ಕ್ರೋಶಾ ವರ್ಕ್ ಕಲಿಯೋರಾದರೆ ಈ ರೀತಿ ನಿಡಲ್ನಾದರೂ ತಗೊಳ್ಬೋದು. ಅಥವಾ ಕುಚ್ಚನ್ನು ಕಟ್ಟೋದಕ್ಕೆ ನೀವೇನಾದರೂ ಈ ರೀತಿ ಸೂಜಿಗೆ ಹಾಕ್ಕೊಂಡು ಕುಚ್ಚನ್ನು ಸೀರೆಗೆ ಹಾಕ್ತೀನಿ ಅನ್ನೋದಾದರೆ ಈ ರೀತಿ ಸೂಜಿಗಳನ್ನ ಎರಡು ತೆಗೆದಿಟ್ಕೊಳ್ಳಿ. ಅಥವಾ ಒಂದೇ ಕಲರ್ ಸೀರೆಗಳಿಗಾದರೆ ಒಂದೇ ಸೂಜಿಯಿಂದನೇ ಹಾಕ್ಕೊಳ್ಬೋದು. ಇವೆರಡರಲ್ಲಿ ಯಾವುದಾದ್ರೂ ಓಕೆ. ಇಷ್ಟು ಇದ್ದರೆ ನಮ್ಮ ಮನೆಯಲ್ಲಿ ನಾವೇ ಸೀರೆ ಕುಚ್ಚನ್ನು ಹಾಕ್ಕೊಳ್ಬೋದು. ಇದನ್ನೆಲ್ಲ ಒಂದೇ ಸಲ ತಂದಿಟ್ಕೊಳ್ಬೋದು. ಸೊ ಮತ್ತೆ ತರೋ ಅವಶ್ಯಕತೆ ಇಲ್ಲ. ಇವೇ ತುಂಬ ಸೀರೆಗಳಿಗೆ ಆಗುತ್ತೆ. ಜರಿ ಥ್ರೆಡ್ ಮಾತ್ರ ಇದನ್ನು ಮಾತ್ರ ತಗೊಂಡ್ರೆ ಸಾಕು. ಇದು ಒಂದ್ರ ಬೆಲೆ 25 ರೂಪಾಯಿ, ಒಂದು ಥ್ರೆಡ್ ಬೆಲೆ. ಎರಡು ಅಂದರೆ 50 ರೂಪಾಯಿ ಕೊಟ್ಟು ಎರಡು ಥ್ರೆಡ್ಡನ್ನು ತಂದರೆ ಒಂದು ಸೀರೆಗೆ ಆರಾಮಾಗಿ ಹಾಕಿ ಹೆಚ್ಚಾಗುತ್ತೆ ಇನ್ನೂ. ಸೊ ಇಷ್ಟು ಬೇಕಾಗುತ್ತೆ ನಮಗೆ. ನಾನಿವಾಗ ಸಿಲ್ಕ್ ಥ್ರೆಡ್ಡನ್ನು ಹೇಗೆ ದಾರನ ರೆಡಿ ಮಾಡ್ಕೊಳ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಸಿಲ್ಕ್ ಥ್ರೆಡ್ ಮೇಲೆ ರ್ಯಾಪರ್ ಇರುತ್ತಲ್ವ, ಅದನ್ನು ಸ್ವಲ್ಪ ಈ ರೀತಿ ಫೋಲ್ಡ್ ಮಾಡಿ ಅದರೊಳಗಡೆ ಹಾಕ್ಕೊಳ್ಳಿ. ಇನ್ ಕೇಸ್ ಥ್ರೆಡ್ ಏನಾದರೂ ಖಾಲಿ ಆದರೆ ಆ ರ್ಯಾಪರ್ನ ತಗೊಂಡೋಗಿ ಆರಾಮಾಗಿ ತರ್ಬೋದು. ಅದ್ರ ಮೇಲೆ ನಂಬರ್ ಇರುತ್ತೆ. ಆ ನಂಬರ್ ತೋರಿಸಿದ್ರೆ ಸಾಕು. ಇದೇ ಕಲರ್ ಸೇಮ್ ಥ್ರೆಡ್ಡನ್ನು ಕೊಡ್ತಾರೆ. ನಾನಿಲ್ಲಿ ಮಿಷಿನಲ್ಲೇ ದಾರನ ಸುತ್ಕೊಳ್ತಾ ಇದ್ದೀನಿ. ಈ ಮಿಷಿನಲ್ಲಿ ನಾನು 2 ಬಾರಿ ಸುತ್ತಕೊಂಡ್ರೆ ಒಂದು ಸೀರೆಗೆ ಕರೆಕ್ಟಾಗಿ ಆಗುತ್ತೆ. ಹಾಗಾಗಿ ಮಿಷಿನಲ್ಲೇ ಈ ರೀತಿ ಸುತ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಎರಡನ್ನೂ ಕೂಡ ಕಟ್ಕೊಂಡು ನಂತರ ನಾವು ಈ ರೀತಿ ಸುತ್ಕೊಳ್ಬೇಕು. ಇದೇ ರೀತಿ ನಾನು 50 ಎಳೆ ದಾರನ ಸುತ್ಕೊಳ್ತೀನಿ. ನೀವೇನಾದರೂ ಸೂಜಿಗೆ ಹಾಕ್ಕೊಳ್ಳೋದಿದ್ರೆ ಒಂದು 30-35 ಎಳೆ ದಾರ ಸುತ್ಕೊಳ್ಳಿ ಸಾಕು. ಜಾಸ್ತಿ ಥ್ರೆಡ್ ಆದರೆ ಸೂಜಿಗೆ ಹಾಕೋದಕ್ಕೆ ಆಗೋದಿಲ್ಲ. ನಾನು ಹಾಗೇ ಸ್ವಲ್ಪ ಗಮ್ ಹಾಕಿ ಹಾಕೋದ್ರಿಂದ ಇಲ್ಲಿ 50 ಎಳೆ ದಾರನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಟೇಬಲ್ ಇಲ್ಲ ಅಂದರೆ ಯಾವುದಾದ್ರೂ ಚೇರ್ ಅಥವಾ ಇನ್ಯಾವುದಾದ್ರೂ ರೊಟ್ಟು ಅಥವಾ ಪರೀಕ್ಷೆ ರೊಟ್ಟುಗಳಿರುತ್ತಲ್ವ, ಅದರಲ್ಲಾದರೂ ನೀವು ಸುತ್ಕೊಳ್ಬೋದು. ಈ ರೀತಿ ಸ್ವಲ್ಪ ಲೆಂತಿಯಾಗಿರೋದನ್ನು ಸುತ್ಕೊಳ್ಳಿ. ಆದಷ್ಟು ಬೇಗನೆ ಒಂದೇ ಸಲ ಸೀರೆಗೆ ರೆಡಿ ಮಾಡ್ಕೊಳ್ಬೋದು. ನಾನು ಇದರಲ್ಲಿ 2 ಸಲ ಸುತ್ಕೊಂಡ್ರೆ ಸಾಕು, ಒಂದು ಸೀರೆ ಪಲ್ಲುಗೆ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ನಾನಿಲ್ಲಿ 50 ಎಳೆ ದಾರನ ಸುತ್ಕೊಂಡಿದ್ದೀನಿ. ಇಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಇದನ್ನು ಫೋಲ್ಡ್ ಮಾಡ್ಕೊಳ್ತೀನಿ. ನೀವೇನಾದರೂ ಫೋಲ್ಡ್ ಮಾಡೋದಿಲ್ಲ, ಹಾಗೇ ಗಮ್ಮ ಕಂಟಿಸ್ಕೊಳ್ತೀನಿ ಅನ್ನೋದಾದರೆ 100 ಸಲ ಸುತ್ಕೊಳ್ಳಿ. ನಾನಿಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ 50 ಸಲ ಸುತ್ಕೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಫೋಲ್ಡ್ ಮಾಡಿದಾಗ ಇಲ್ಲಿ ಎಷ್ಟಾಯಿತು, 100 ಎಳೆ ದಾರ ಆಯಿತು. ಹಾಗಾಗಿ ಮಧ್ಯದಲ್ಲಿ ಅದನ್ನು ಕಟ್ ಮಾಡಿಕೊಂಡು ಸ್ವಲ್ಪ ಗಮ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ಯಾಬ್ರಿಕ್ ಗ್ಲೂ ಹಾಕ್ತಾಯಿದ್ದೀನಿ. ಹಾಗೇನಾದರೂ ಹಾಕ್ಬೋದು ಅಥವಾ ಗಮ್ ಹಾಕಿ ಈ ರೀತಿ ಕಟ್ ಮಾಡಿ ಹಾಕ್ಕೊಳ್ಬೋದು. ನಾನು ಫೋಲ್ಡ್ ಮಾಡಿರೋದ್ರಿಂದ ಇಲ್ಲಿ 100 ಎಳೆ ದಾರ ಇದೆ. ಸ್ವಲ್ಪ ಗಮ್ ಹಾಕಿ ಅದನ್ನು ಈ ರೀತಿ ನೀಟಾಗಿ ಟೈಟಾಗಿ ಬರೋ ಹಾಗೆ, ಅಂದರೆ ಶಾರ್ಪಾಗಿ ಅಂಟಿಸ್ಕೊಳ್ಬೇಕು. ಸ್ವಲ್ಪ ಜಾಸ್ತಿನೇ ಗಮ್ ಹಾಕಿ ಈ ರೀತಿ ಮಾಡ್ಕೊಳ್ಳಿ.
ಸೊ ಡೈರೆಕ್ಟಾಗಿ ನಾವು ಬಟ್ಟೆಗೆ ಚುಚ್ಚೋದ್ರಿಂದ ಅದು ಸ್ವಲ್ಪ ಶಾರ್ಪ್ ಇದ್ದರೆ ಚೆನ್ನಾಗುತ್ತೆ ಬೇಗ ಹಾಕೋದಕ್ಕೆ. ಗಂಟು ರೀತಿ ಮಾಡ್ಕೊಳ್ಬೇಡಿ, ಚೂಪಾಗಿ ಮಾಡ್ಕೊಳ್ಳಿ. ಈ ರೀತಿ ನಾವು ಸ್ವಲ್ಪ ಶಾರ್ಪಾಗಿ ಅಂಟಿಸ್ಕೊಳ್ಬೇಕು. ಅದನ್ನು ಒಂದು 1/4 ಗಂಟೆ ಅಂದರೆ ಒಂದು 15 ನಿಮಿಷ ಮುಂಚಿತವಾಗಿ ಥ್ರೆಡ್ಡನ್ನು ಈ ರೀತಿ ಅಳೆದು ಸ್ವಲ್ಪ ಗಮ್ ಹಾಕಿಟ್ರೆ ನಾವು ಕುಚ್ಚು ಕಟ್ಟೋದ್ರೊಳಗೆ ಇದು ಒಣಗಿರುತ್ತೆ, ಹಾಕೋದಕ್ಕೂ ಕೂಡ ಚೆನ್ನಾಗಿರುತ್ತೆ. ಈ ರೀತಿ ಶಾರ್ಪ್ ಮಾಡ್ಕೊಂಡು ಇಟ್ಕೊಳ್ಳಿ. ನಿಮ್ಮ ಹತ್ರ ಏನಾದರೂ ಸೂಜಿ ಇತ್ತು ಅಂದರೆ, ಅದ್ರ ಸೂಜಿ ಹೋಲು ಸ್ವಲ್ಪ ಬಿಗ್ ಸೈಜಲ್ಲೇ ಇತ್ತು ಅಂದರೆ 50 ಎಳೆ ದಾರ ಹಾಕೋದಕ್ಕೆ ಆಗಲ್ಲ, ಒಂದು 40 ಎಳೆ ದಾರನ ಹಾಕ್ಕೊಳ್ಬೋದು. ನಾನು ಸೂಜಿ ಇರಲಿಲ್ಲ, ಹಾಗಾಗಿ ಈ ರೀತಿದು 2 ರೆಡಿ ಮಾಡ್ಕೊಂಡಿದ್ದೀನಿ, ಶಾರ್ಪ್ ಮಾಡ್ಕೊಂಡಿದ್ದೀನಿ ಗಮ್ ಹಾಕಿ. ಈ ರೀತಿ 2 ಕೂಡ ರೆಡಿ ಮಾಡ್ಕೊಂಡ್ಮೇಲೆ ನಾವು ಮೊದಲಿಗೆ ಐರನ್ ಮಾಡ್ಕೊಳ್ಬೇಕು. ಹಾಗೇ ಹಾಕೋದ್ರೆ ಕುಚ್ಚು ಚೆನ್ನಾಗಿ ಕಾಣಿಸೋದಿಲ್ಲ. ಒಂದ್ಸಲ ಇದನ್ನು ಐರನ್ ಮಾಡ್ಕೊಳ್ತಾ ಇದ್ದೀನಿ. ಏರ್ ಸ್ಟ್ರೈಟ್ನರ್ ಇದ್ದರೆ ಅದರಲ್ಲಾದರೂ ಮಾಡ್ಕೊಳ್ಬೋದು, ಅಥವಾ ಈ ರೀತಿ ಐರನ್ ಬಾಕ್ಸಲ್ಲಾದರೂ ನೀಟಾಗಿ ಐರನ್ ಮಾಡ್ಕೊಳ್ಬೋದು. ಯಾವತ್ತೂ ನಾವು ಐರನ್ ಮಾಡಿಯೇ ಹಾಕಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸೋದಿಲ್ಲ ಸೀರೆ ಕುಚ್ಚುಗಳು. ಮತ್ತು ಐರನ್ ಮಾಡೋದ್ರಿಂದ ಸ್ಮೂತ್ ಆಗುತ್ತೆ ಥ್ರೆಡ್ಡು, ಹಾಕೋದಕ್ಕೂ ಕೂಡ ತುಂಬಾ ಸ್ಮೂತಾಗಿರುತ್ತೆ, ನೀಟಾಗಿ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಕಲರ್ನು ಕೂಡ ಅಂದರೆ 2 ಥ್ರೆಡ್ಡನ್ನು ಕೂಡ ನೀಟಾಗಿ ಐರನ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಐರನ್ ಮಾಡ್ಕೊಂಡ್ಮೇಲೆ ನಾವು ಇವಾಗ ಸೀರೆ ಕುಚ್ಚು ಹಾಕೋದಕ್ಕೆ ಶುರು ಮಾಡಬೇಕು. ಸೂಜಿ ಇಲ್ಲ ಅಂದರೂ ಪರವಾಗಿಲ್ಲ, ಈ ರೀತಿ ಗಮ್ಮಲ್ಲಿ ತುದಿಯನ್ನು ಶಾರ್ಪ್ ಮಾಡಿಕೊಂಡು ಹಾಕ್ಕೊಳ್ಬೋದು. ನಾನಿಲ್ಲಿ ಕ್ರೋಶಾ ನೀಡಲ್ ತೊಗೊಂಡಿದ್ದೀನಿ. ಕ್ರೋಶಾ ನೀಡಲ್ ಇಲ್ಲ ಅಂದರೆ ಯಾವುದಾದ್ರೂ ಸೂಜಿ ಆದರೂ ಸ್ವಲ್ಪ ದಪ್ಪವಾಗಿರೋದು ಸೂಜಿ ಟೈಪ್ ಇರೋದು ಆಗುತ್ತೆ. ಇಲ್ಲಿ ಮೊದಲಿಗೆ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಕ್ರೋಶಾ ನೀಡಲಿಂದನೇ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದಪ್ಪದ ಯಾವುದಾದ್ರೂ ಸೂಜಿ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ಈ ರೀತಿ ಒಂದು ಹೋಲ್ ಮಾಡ್ಕೊಳ್ಳಿ ನೀವು. ಸೊ ನಾನು ಸ್ಟಾರ್ಟಿಂಗ್ಗೆ ಈ ರೀತಿ ರೈಟ್ ಸೈಡಿಂದನೇ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ಇದು ಸೀದಾ ಸೈಡಿಂದನೇ ಹಾಕ್ತಾ ಇರೋದು. ಸೊ ಈ ರೀತಿ ಶಾರ್ಪ್ ಮಾಡ್ಕೊಂಡಿದ್ದೀವಲ್ಲ ನೋಡಿ, ಇಷ್ಟು ಗಟ್ಟಿ ಇರಬೇಕು. ಈ ಹೋಲ್ ಒಳಗಡೆ ಮೇಲಿಂದ ಹಾಕ್ತಾಯಿದ್ದೀನಿ. ಸೊ ಕೆಳಗಡೆಯಿಂದನಾದರೂ ಹಾಕ್ಕೊಳ್ಬೋದು ಅಥವಾ ಮೇಲಿಂದನಾದರೂ ಹಾಕ್ಕೊಳ್ಬೋದು. ಈ ರೀತಿ ಹಾಕಿ ಕೆಳಗಡೆ ಥ್ರೆಡ್ಡನ್ನು ಎಳ್ಕೊಳ್ಬೇಕು. ಸೊ ಆರಾಮಾಗಿ ಇದು ಪಾಸ್ ಆಗುತ್ತೆ. ಇವಾಗ ನೀಟಾಗಿ ಥ್ರೆಡ್ಡನ್ನು ಎಳ್ಕೊಂಡು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಇಟ್ಕೊಂಡು ಕುಚ್ಚನ್ನು ಕಟ್ಕೊಳ್ಬೋದು. ಈ ರೀತಿ ಫೋಲ್ಡ್ ಮಾಡಿದಾಗ ಇಲ್ಲಿ 200 ಎಳೆ ದಾರ ಆಗುತ್ತೆ. ನಾನು ಎಳ್ಕೊಂಡಿದ್ದು 50 ಎಳೆ, ಅದನ್ನು ಫೋಲ್ಡ್ ಮಾಡಿ ಗಮ್ ಹಾಕಿ ಅಂಟಿಸ್ಕೊಂಡೆ. ಮತ್ತು ಇದಕ್ಕೆ ಚುಚ್ಚಿ ನಾನು ತೆಗೆದು ಈ ರೀತಿ 2 ಕಡೆ 100 ಎಳೆ ದಾರ ಇದೆಯಲ್ವ, ಫೋಲ್ಡ್ ಮಾಡಿ ಕಟ್ಟಿದಾಗ 200 ಎಳೆ ದಾರ ಆಗುತ್ತೆ. ಈ ರೀತಿ ಫೋಲ್ಡ್ ಮಾಡಿ ಅದನ್ನು ನಾವು ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಥ್ರೆಡ್ಡನ್ನು ಬಿಟ್ಟು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಮಾಡೋದ್ರಿಂದ ಥ್ರೆಡ್ಡು ವೇಸ್ಟ್ ಆಗೋದಿಲ್ಲ. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕುಚ್ಚನ್ನೆಲ್ಲ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡು ಕುಚ್ಚು ಕಟ್ಟಿದ ಮೇಲೂ ಕೂಡ ನೀಟಾಗಿ ಅದನ್ನು ಕಟ್ ಮಾಡ್ಕೊಳ್ಬೋದು, ಡ್ರಿಮ್ ಮಾಡ್ಕೊಳ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ಇಟ್ಕೊಂಡು ನಾನು ಜರಿ ಥ್ರೆಡ್ಡನ್ನು ತಗೊಂಡಿದ್ದೀನಿ. ಸೊ ಈ ಸೀರೆಗೆ ಮ್ಯಾಚ್ ಆಗೋ ಹಾಗೆ ಸಿಲ್ವರ್ ಥ್ರೆಡ್ಡನ್ನು ತಗೊಂಡಿದ್ದೀನಿ, ಜರಿ ಥ್ರೆಡ್ಡ. ಇವಾಗ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು 4-5 ರೌಂಡು ಟೈಟಾಗಿ ಸುತ್ಕೊಳ್ತಾ ಇದ್ದೀನಿ. ಸೊ ನನಗೆ ಹೆಚ್ಚಾಗಿ ಇದೇ ರೀತಿ ಅಭ್ಯಾಸ ಇರೋದ್ರಿಂದ ನಾನು ಈ ರೀತಿಯೇ ಕಟ್ತಾ ಇದ್ದೀನಿ. ನೀವು ಇದೇ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡು ಕಟ್ಕೊಳ್ಬೋದು. ಸೊ ನಾನು ಯಾವಾಗಲೂ ಇದೇ ರೀತಿ ಕುಚ್ಚನ್ನು ಕಟ್ಟೋದ್ರಿಂದ ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಂಡು 4-5 ರೌಂಡು ಜರಿ ಥ್ರೆಡ್ಡನ್ನು ಸುತ್ತಕೊಂಡು ಈ ರೀತಿ ಹೂ ಕಟ್ಟೋ ರೀತಿ ಕಟ್ಕೊಳ್ತಾ ಇದ್ದೀನಿ. ಒಂದು 3 ಸಲ ಹೂ ಕಟ್ಟೋ ರೀತಿ ಕಟ್ಕೊಂಡು ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿ 2 ಥ್ರೆಡ್ಡನ್ನು ಹಿಂದೆ ತಗೊಂಡೋಗಿ ಇವಾಗ 1-2-3 ಸಲ ಗಂಟು ಹಾಕ್ಕೊಳ್ಬೇಕು. 1-2 ಸಲ ಹಾಕ್ಕೊಂಡ್ರೆ ಸಾಕು, ಟೈಟಾಗಿರುತ್ತೆ. ಈ ರೀತಿ 1-2 ಸಲ ಗಂಟು ಹಾಕ್ಕೊಂಡ್ರೆ ಇದು ಟೈಟಾಗಿರುತ್ತೆ, ಬಿಚ್ಚೋಗೋದಿಲ್ಲ. ಗಂಟು ಹಾಕಿದ್ಮೇಲೆ ಎಕ್ಸ್ಟ್ರಾ ಇರುತ್ತಲ್ವ ಜರಿ ಥ್ರೆಡ್ಡು, ಅದನ್ನು ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಇರುವಂಥ ಜರಿ ಥ್ರೆಡ್ಡನ್ನು ಕಟ್ ಮಾಡಿ ಕುಚ್ಚನ್ನು ಇನ್ನೊಂದು ಸಲ ನೀಟಾಗಿ ಕಟ್ ಮಾಡ್ಕೊಳ್ಬೇಕು. ಅಥವಾ ಸೀರೆ ಕುಚ್ಚು ಪೂರ್ತಿ ಹಾಕೊಂಡ್ಮೇಲೆ ಕೊನೆಯಲ್ಲೂ ಕೂಡ ಕಟ್ ಮಾಡ್ಕೊಳ್ಬೋದು. ಈ ರೀತಿ ಕಾಣಿಸುತ್ತೆ, ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನಾನಿವಾಗ 2ನೇ ಕುಚ್ಚು ಕಟ್ಟೋದಕ್ಕೆ 1 ಫಿಂಗರಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಾಗಲಿಲ್ಲ ಅಂದರೆ ಒಂದು ಸ್ಕೇಲ್ ಇಟ್ಕೊಂಡು ಒಂದು ಅರ್ಧ ಇಂಚಿಗೆ ಒಂದು ಸಲ ಮಾರ್ಕ್ ಮಾಡಿಕೊಂಡು ಕುಚ್ಚನ್ನು ಕಟ್ಕೊಳ್ಬೋದು. ಅಥವಾ 1 ಫಿಂಗರ್ ಇಟ್ಕೊಂಡು
ನಾವು ಕುಚ್ಚನ್ನು ಕಟ್ಕೊಳ್ಬೋದು. ನಾನಿಲ್ಲಿ 1 ಫಿಂಗರಷ್ಟು ಗ್ಯಾಪ್ ಇಟ್ಟು ನಂತರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟಾಗಿ ಇಟ್ಕೊಂಡು ಹೋಲ್ ಮಾಡ್ಕೊಳ್ಳಿ. ಈ ರೀತಿ ಹೋಲ್ ಮಾಡಿ ಇವಾಗ ನಾವು ಕುಚ್ಚನ್ನು ಅದರೊಳಗಡೆ ಹಾಕಬೇಕು. ಅಂದರೆ ಶಾರ್ಪ್ ಮಾಡ್ಕೊಂಡಿರ್ತೀವಲ್ಲ ಥ್ರೆಡ್ಡು, ಅದನ್ನು ಹಾಕಬೇಕು. ಸೊ ಕೆಳಗಡೆಯಿಂದನಾದರೂ ಹಾಕ್ಬೋದು, ಮೇಲಿಂದನಾದರೂ ಹಾಕ್ಬೋದು. ಸೊ ನಾನು ಇವಾಗ ಕೆಳಗಡೆಯಿಂದ ಹಾಕಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಕಂಫರ್ಟಬಲ್ ಆಗಿರುತ್ತೆ ಆ ರೀತಿ ಹಾಕ್ಕೊಳ್ಳಿ. ಈ ರೀತಿ ಒಂದು 2-3 ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಾರ್ಡರ್ ಅಲ್ವಾ, ಸ್ವಲ್ಪ ಅದು ಗಟ್ಟಿ ಇರುತ್ತೆ ಥ್ರೆಡ್ಡು, ಹಾಗಾಗಿ ಒಂದು 2 ಸಲ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇಲ್ಲೊಂದು 7-8 ಕುಚ್ಚುಗಳು ಬರುತ್ತೆ ಇಲ್ಲಿ ಬಾರ್ಡರಲ್ಲಿ. ಅಷ್ಟು ಸ್ವಲ್ಪ ಥ್ರೆಡ್ಡು ರಫ್ ಇರುತ್ತಲ್ವ ಅದು ಬಾರ್ಡರು, ಹಾಗಾಗಿ ನಾವು ಸ್ವಲ್ಪ ನಿಧಾನವಾಗಿ ಈ ರೀತಿ ಥ್ರೆಡ್ಡನ್ನು ಎಳ್ಕೊಳ್ಬೇಕು. ಥ್ರೆಡ್ಡನ್ನು ಎಳ್ಕೊಂಡು ಇವಾಗ ಅದನ್ನು ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಫೋಲ್ಡ್ ಮಾಡಿದಾಗ 200 ಎಳೆ ದಾರ ಆಗುತ್ತೆ. ಇವಾಗ ನಾನು ಎಕ್ಸ್ಟ್ರಾ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತೀನಿ. ಸ್ಟಾರ್ಟಿಂಗಲ್ಲಿ ಕುಚ್ಚಲ್ಲೇ ಇರುತ್ತೆ, ಅದ್ರ ಸಮ ಬರೋ ರೀತಿನಾದರೂ ಕಟ್ಕೊಳ್ಬೋದು, ಕಟ್ ಮಾಡ್ಕೊಳ್ಬೋದು. ಅಥವಾ ಒಂದು ಅಂದಾಜಲ್ಲಿ ಕಟ್ ಮಾಡಿ ಕೊನೆಯಲ್ಲಿ ನೀಟಾಗಿ 2 ಒಂದೇ ಸಮ ಬರೋಗಾದರೂ ಮಾಡ್ಕೊಳ್ಬೋದು. ಒಂದು 4-5 ಕುಚ್ಚನ್ನು ಕಟ್ಟೋವರಿಗಷ್ಟೇ ಅದು ನಿಮಗೇ ಅರ್ಥ ಆಗಿಬಿಡುತ್ತೆ ಯಾವ ರೀತಿ ಇಟ್ಕೊಂಡಿರೋ ಕುಚ್ಚನ್ನು ಕಟ್ಕೊಳ್ಬೋದು ಅಂತ. ಸ್ವಲ್ಪ ಜರಿ ಥ್ರೆಡ್ಡನ್ನು ಈ ರೀತಿ ಹಿಂದೆ ಬಿಟ್ಟು ಅದನ್ನು ಲೆಫ್ಟ್ ಹ್ಯಾಂಡಲ್ಲಿ ಇಟ್ಕೊಳ್ಬೇಕು ಸ್ವಲ್ಪ ಟೈಟಾಗಿ. ನಂತರ ಒಂದು 4-5 ರೌಂಡು ಟೈಟಾಗಿ ಸುತ್ತಕೊಳ್ಬೇಕು. ನಾನಿಲ್ಲಿ ಜರಿ ಥ್ರೆಡ್ಡನ್ನು ಸಿಲ್ವರ್ ಕಲರ್ ತೊಗೊಂಡಿದ್ದೀನಿ. ಅಂದರೆ ಇದು ಸೀರೆಯಲ್ಲಿ ಹೆಚ್ಚಾಗಿ ಸಿಲ್ವರ್ ಕಲರ್ ಇರೋದ್ರಿಂದ ನಾರ್ಮಲ್ ಗೋಲ್ಡ್ ಕಲರ್ ಆದರೂ ತಗೊಳ್ಬೋದು. ಒಂದು 4-5 ರೌಂಡು ಸುತ್ತಿ ನಾನು ಇವಾಗ ಹೂ ಕಟ್ಟೋ ರೀತಿ ಒಂದು 3 ಸಲ ಹೂ ಕಟ್ಟೋ ರೀತಿ ಕಟ್ಕೊಳ್ತಾ ಇದ್ದೀನಿ. ಇವಾಗ ನಾವು ಥ್ರೆಡ್ಡನ್ನು ಹಿಂದೆ ತಗೊಂಡೋಗ್ಬೇಕು. ಎರಡನ್ನು ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿ, ಸೊ ನಾವು ಹಿಂದೆ ಮೇಲೆ ಬಿಟ್ಟಿರ್ತೀವಲ್ಲ ಥ್ರೆಡ್ಡು, ಅದು ಮತ್ತು ಕಟ್ ಮಾಡಿರುವಂಥ ಥ್ರೆಡ್ಡು ಎರಡನ್ನೂ ಕೂಡ ಹಿಂದೆ ಈ ರೀತಿ ತಗೊಂಡೋಗಿ ಹಿಂದೆ 1-2 ಗಂಟೆ ಹಾಕ್ಕೊಳ್ಬೇಕು. ಈ ರೀತಿ ಹಿಂದೆ ಗಂಟು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇದಕ್ಕೇನು ಹೆಚ್ಚಾಗಿ ಖರ್ಚಾಗೋದಿಲ್ಲ. ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಒಂದು 50 ರೂಪಾಯಿ ತಗೊಂಡೋದ್ರೆ ಸಿಲ್ಕ್ ಥ್ರೆಡ್ ಕೊಡ್ತಾರೆ, 2 ಕಲರ್ ಬರುತ್ತೆ. ಮತ್ತು ಈ ಜರಿ ಥ್ರೆಡ್ ಒಂದು 20 ರೂಪಾಯಿ ಇರ್ಬೋದು. ಜರಿ ಥ್ರೆಡ್ ಆಗಿರ್ಬೋದು, ಗಮ್ ಆಗಿರ್ಬೋದು, ಕಟ್ಟರ್ ಆಗಿರ್ಬೋದು, ಇದನ್ನೆಲ್ಲ ಒಂದು ಸಲ ತಂದಿಟ್ಕೊಂಡ್ರೆ ಸಾಕು. ತುಂಬ ಸೀರೆಗಳಿಗೆ ಅದೇ ಆಗುತ್ತೆ. ಈ ಕುಚ್ಚು ಕಟ್ಟೋ ದಾರ ಮಾತ್ರ ನೀವು ಸೀರೆಗೆ ತಕ್ಕಂತೆ ಬದಲಾಯಿಸ್ಕೊಂಡು ತಗೊಳ್ಬೇಕಾಗುತ್ತೆ. ನಿಮ್ಮ ಸೀರೆಗಳಿಗೆ ನೀವೇ ತುಂಬ ಸುಲಭವಾಗಿ ಕುಚ್ಚನ್ನು ಕಟ್ಕೊಳ್ಬೋದು. ಈ ರೀತಿ ಬರೋದಿಲ್ಲ ಅಂದರೆ ನೀವು ಇದೇ ಥ್ರೆಡ್ಡನ್ನು, ಅಂದರೆ ಜರಿ ಥ್ರೆಡ್ನ ಸೂಜಿಗೆ ಹಾಕಿ ಕಟ್ಕೊಳ್ಬೋದು. ಇವಾಗ 2 ಕುಚ್ಚು ಒಂದೇ ಸಮ ಬರೋ ಹಾಗೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದೇ ಕಲರ್ ಕುಚ್ಚು 2 ಬರೋ ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಒಂದು ಕಲರ್ದು 2 ಕುಚ್ಚು, ಮತ್ತೊಂದು ಕಲರ್ದು 2 ಕುಚ್ಚು, ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಫಿಂಗರಷ್ಟು ಗ್ಯಾಪ್ ಇಟ್ಟು ಕ್ರೋಶೆ ನೀಡಲಿಂದ ಅದನ್ನು ಹೋಲ್ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಈ ರೀತಿ ನಿಮಗೆ ಕಷ್ಟ ಅನಿಸಿದ್ರೆ ಇದೇ ಥ್ರೆಡ್ಡನ್ನು ಸೂಜಿಗೆ ಹಾಕ್ಕೊಂಡು ಸೂಜಿಲೇ ಡೈರೆಕ್ಟಾಗಿ ಚುಚ್ಚಿ ಕುಚ್ಚನ್ನು ಕಟ್ಕೊಳ್ಬೋದು. ಆದರೆ ಇಷ್ಟು ದಾರನ ನೀವು ಕಟ್ಟೋದಕ್ಕೆ ಆಗೋದಿಲ್ಲ. ಅಂದರೆ ಸೂಜಿಗೆ ಇಡಿಸೋದು 35-40 ಎಳೆ ದಾರ ಇಡಿಸುತ್ತೆ ಅಷ್ಟೇ. 200 ಎಳೆ ಥ್ರೆಡ್ ಬೇಕು ಅಂದರೆ ನೀವು ಇದೇ ರೀತಿ ಮಾಡ್ಕೊಳ್ಬೇಕಾಗುತ್ತೆ. ಅಥವಾ ಸ್ವಲ್ಪ ಬಿಗ್ ಸೈಜ್ ಹೋಲಿರುವಂಥದ್ದು ಏನಾದರೂ ಸೂಜಿ ಸಿಕ್ಕಿದ್ರೆ ಹಾಕ್ಕೊಳ್ಬೋದು. ಸ್ಟಾರ್ಟಿಂಗು ಬಾರ್ಡರ್ ಸಿಗೋದ್ರಿಂದ, ಅಂದರೆ ಕುಚ್ಚು ಸ್ಟಾರ್ಟ್ ಮಾಡೋದಕ್ಕೆ ಸೀದಾ ಸೈಡಿಂದನೇ ಮಾಡ್ಕೊಳ್ತೀವಲ್ವ, ಅಲ್ಲಿ ಬಾರ್ಡರ್ ಇದ್ದೇ ಇರುತ್ತೆ. ಅದೇನಾದರೂ ರಫ್ ಇದ್ದರೆ ಸ್ವಲ್ಪ ನಿಮಗೆ ಕಷ್ಟ ಅನಿಸ್ಬೋದು, ಬಟ್ ಆಮೇಲೆ ಆರಾಮಾಗಿ ಹಾಕ್ಕೊಳ್ಬೋದು. ಸೊ 1-2 ಸೀರೆಗಳಿಗೆ ನೀವೇ ಹಾಕ್ಕೊಂಡಾಗ ಅದು ಅಭ್ಯಾಸ ಆಗಿಬಿಡುತ್ತೆ, ಗೊತ್ತಾಗ್ಬಿಡುತ್ತೆ ನಿಮಗೇ. ಸೊ ನೀವೇ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಥ್ರೆಡ್ಡನ್ನು ಹಾಕ್ಕೊಂಡ್ಮೇಲೆ ಅದೆಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಟು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಜರಿ ಥ್ರೆಡ್ಡನ್ನು ಸ್ವಲ್ಪ ಹಿಂದೆ ಬಿಟ್ಟು ಈ ರೀತಿ ಸುತ್ತಬೇಕಿದ್ರೆ ನಾವು ರೈಟ್ ಸೈಡಲ್ಲಿ ಇರುತ್ತಲ್ವ, ಆ ಥ್ರೆಡ್ಡನ್ನು ಹಿಂದೆ ಫೋಲ್ಡ್ ಮಾಡ್ಕೊಳ್ಬೇಕು. ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಒಂದು ಬೆರಳಿಂದ ಫೋಲ್ಡ್ ಮಾಡಿಕೊಂಡು ಈ ರೀತಿ ನೀಟಾಗಿ ಸುತ್ತಕೊಳ್ಬೇಕು.
ಒಂದು 4-5 ರೌಂಡು ನೀಟಾಗಿ ಟೈಟಾಗಿ ಸುತ್ಕೊಂಡ್ಮೇಲೆ ಹೂ ಕಟ್ಟೋ ರೀತಿ ಒಂದು 3 ಸಲ ಮಾಡ್ಕೊಳ್ಬೇಕು. ಈ ರೀತಿ ಒಂದು 2-3 ಸಲ ಮಾಡ್ಕೊಳ್ಳಿ ಫ್ರೆಂಡ್ಸ್ ಟೈಟಾಗಿ. 3 ಸಲ ಮಾಡ್ಕೊಂಡ್ಮೇಲೆ ನಾನು ಸ್ವಲ್ಪ ಥ್ರೆಡ್ಡನ್ನು ಕಟ್ ಮಾಡಿ, ಸೊ ಈ ರೀತಿ ಕಟ್ ಮಾಡದೇ ಇದ್ದರೂ ಕೂಡ ನಾವು ಹಿಂದೆ ತಗೊಂಡೋಗಿ ಕಟ್ಕೊಳ್ಬೋದು. ಹಿಂದೆ 2 ಥ್ರೆಡನ್ನು ತಗೊಂಡೋಗಿ ಇದೇ ರೀತಿ ಕಟ್ಕೊಳ್ಬೋದು. ಆವಾಗ ಈ ಥ್ರೆಡ್ಡು ಕೂಡ ವೇಸ್ಟ್ ಆಗೋದಿಲ್ಲ. ಸೊ ನಾನಿಲ್ಲಿ ನಿಮಗೆ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ, ಸ್ವಲ್ಪ ಗ್ರಿಪ್ ಸಿಗಲಿ ಅನ್ನೋ ಕಾರಣಕ್ಕೆ ನಾನು 2 ಥ್ರೆಡನ್ನು ಕೂಡ ಕಟ್ ಮಾಡಿಕೊಂಡು ಹಿಂದೆ ಕಟ್ತಾ ಇದ್ದೀನಿ. ಇಲ್ಲಾಂದರೆ ಹಾಗೇ ಕಟ್ತೀನಿ ನಾನು. ಈ ಜರಿ ಥ್ರೆಡನ್ನು ಕೂಡ ಕಟ್ ಮಾಡ್ಕೊಳ್ಳೋದಿಲ್ಲ. ಎರಡನ್ನೂ ಕೂಡ ಕಟ್ಟಿದ್ಮೇಲೆ ನಂತರ ಎಕ್ಸ್ಟ್ರಾ ಥ್ರೆಡನ್ನು ಕಟ್ ಮಾಡ್ಕೊಳ್ತೀನಿ. ಈ ರೀತಿ ಒಂದು 3 ಸಲ ಗಂಟು ಹಾಕ್ಕೊಳ್ಳಿ, 2-3 ಸಲ ಗಂಟು ಹಾಕ್ಕೊಳ್ಳಿ. ಅದು ಟೈಟಾಗಿರುತ್ತೆ, ಇದು ಬಿಚ್ಚೋಗೋದಿಲ್ಲ. ಹಿಂದೆ ಇರುವಂಥ ಜರಿ ಥ್ರೆಡನ್ನು ಕಟ್ ಮಾಡಿಕೊಂಡು ಈ ಕುಚ್ಚು ದಾರ ಇರುತ್ತಲ್ವ, ಅದನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ 3ಅನ್ನು ಕೂಡ ಒಂದೇ ಸಮ ಬರೋ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ, ಅಥವಾ ಕುಚ್ಚನ್ನೆಲ್ಲ ಕಂಪ್ಲೀಟಾಗಿ ಹಾಕಿದಾದ್ಮೇಲೂ ಕೂಡ ನೀವು ಕಟ್ ಮಾಡ್ಕೊಳ್ಬೋದು. ಮತ್ತು ನಾನು 1 ಫಿಂಗರಷ್ಟು ಗ್ಯಾಪ್ ಇಟ್ಟು ನಂತರ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ರೆಡ್ ಕಲರ್ ಮತ್ತೆ ಕಟ್ಕೊಳ್ಳೋದಕ್ಕೆ. ನಾನಿಲ್ಲಿ 2 ಕಲರ್ ಕುಚ್ಚು ಕಟ್ತಾ ಇರೋದ್ರಿಂದ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ. ನೀವು ಒಂದೊಂದೇ ಕಲರ್ ಕಟ್ಟೋದಿದ್ರೆ ಮಿಕ್ಸಲ್ಲಿ ಕಟ್ಕೊಳ್ಬೋದು. ಸೊ ಹೀಗೇ ಕಟ್ಟಬೇಕು ಅಂತ ಏನಿಲ್ಲ, ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು. ಇದೇ ರೀತಿ ನಾನು ಪೂರ್ತಿಯಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ 2 ಕುಚ್ಚು ಬರೋ ರೀತಿ ಕಟ್ಕೊಳ್ತಾ ಇದ್ದೀನಿ. ಸೊ ತುಂಬ ನೀಟಾಗಿ ಬರುತ್ತೆ. ಈ ಬಾರ್ಡರೆಲ್ಲ ಸ್ವಲ್ಪ ರಫ್ ಇರುತ್ತೆ ಅನ್ನೋದು ಬಿಟ್ಟರೆ ನಂತರ ಆರಾಮಾಗಿ ನಾವು ಕುಚ್ಚನ್ನು ಕಟ್ಕೊಳ್ತಾ ಹೋಗ್ಬೋದು. ಫ್ರೆಂಡ್ಸ್, ನಾನಿಲ್ಲಿ ಪೂರ್ತಿ ಕುಚ್ಚನ್ನು ಕಟ್ಟಿದ್ದೀನಿ, ನೋಡ್ತಿರ್ಬೋದು. ಈ ರೀತಿ ಕಾಣಿಸುತ್ತೆ ಡಿಸೈನು, ಅಂದರೆ ಕುಚ್ಚು ಈ ರೀತಿ ಕಾಣಿಸುತ್ತೆ. ಸೊ ತುಂಬ ಚೆನ್ನಾಗಿ ಬಂದಿದೆ. ಇದಕ್ಕಿಂತನೂ ಚಿಕ್ಕದಾಗಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು, ಉದ್ದನಾದರೂ ಕಟ್ಕೊಳ್ಬೋದು. ಬಟ್ ಇದೇ ರೀತಿ ಕುಚ್ಚನ್ನು ಹಾಕ್ಕೊಳ್ಳೋದು ಕಷ್ಟ ಏನಿಲ್ಲ. ಒಂದು 2 ಅವರ್ ಕೂತ್ಕೊಂಡು ನಾವು ನೀಟಾಗಿ ಕಂಪ್ಲೀಟಾಗಿ ಹಾಕ್ಕೊಳ್ಬೋದು. ಗೊತ್ತಿರೋರಾಗಿದ್ದರೆ, ಅಂದರೆ ಫಾಸ್ಟಾಗಿ ಹಾಕ್ತಾ ಇರೋದ್ರೆ 1 ಅವರ್ ಒಳಗೆ ನಾವು ಸೀರೆ ಕುಚ್ಚಾಕಿ ಕಂಪ್ಲೀಟ್ ಮಾಡ್ಕೊಳ್ಬೋದು. ಫಾಸ್ಟಾಗಿ ಹಾಕೋರಾದರೆ. ಬಿಗಿನರ್ಸ್ ಆಗಿದ್ದರೆ ಕಂಟಿನ್ಯೂಸ್ ಆಗಿ ಒಂದು 2 ಅವರ್ ಆದರೂ ಕೂತ್ಕೊಳ್ಬೇಕಾಗುತ್ತೆ. ಈ ರೀತಿ ಕಾಣಿಸುತ್ತೆ ಪೂರ್ತಿ ಹಾಕಿದಾದ್ಮೇಲೆ, ಎಲ್ಲೂ ಕೂಡ ರಿಂಕಲ್ಸ್ ಬರೋದಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ಕಲಿತಾ ಇದ್ದರೆ ಈ ರೀತಿ ಹಾಕಿ ಕಲ್ತ್ಕೊಳ್ಳಿ. ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿದ್ರು ನಿಮಗೇ ಅಭ್ಯಾಸ ಆಗಿಬಿಡುತ್ತೆ. ನಂತರ ಅದು ಹೇಗೆ ಹಾಕ್ಕೊಳ್ಬೋದು, ಹೇಗೆ ಚೇಂಜಸ್ ಮಾಡ್ಕೊಳ್ಬೋದು ಅಂತ. ಫ್ರೆಂಡ್ಸ್, ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಹಾಗೆಯೇ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರಾದರೂ ಬಿಗಿನರ್ಸ್ ಕಲಿಯೋರಿದ್ದರೆ ಕಲ್ತ್ಕೊಳ್ತಾರೆ ನೋಡಿಕೊಂಡು, ನೀವೊಮ್ಮೆ ಟ್ರೈ ಮಾಡ್ಬೋದು. ಪ್ರೈಸ್ ಬಂದು 300ಇಂದ 350ವರೆಗೂ ಚಾರ್ಜ್ ಮಾಡ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಷ್ಟೇ ಅಂತ ಹೇಳೋಕ್ಕಾಗಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.